ನಮಸ್ಕಾರ ಸ್ನೇಹಿತರೆ, ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ ಇದೆ. ಅದರ ಮುಖಾಂತರ ಅನೇಕ ರೀತಿಯ ಎಪಿಸೋಡನ್ನು ಕೊಡ್ತಾಯಿದ್ದೀವಿ. ಸ್ನೇಹಿತರೆ, ಬೇಸಿಗೆ ಕಾಲ ಬಂತಂದರೆ ಈ ವಾಟರ್ ಮೆಲನ್, ಕಲ್ಲಂಗಡಿ ಅಲ್ಲಲ್ಲಿ ಎಲ್ಲ ಕಡೆ ದೊರೆಯುತ್ತೆ. ಇದು ಸೇವನೆಯಿಂದ ಡಿಹೈಡ್ರೇಷನ್ ಏನಂತೀವಿ, ಆ ದೇಹಕ್ಕೆ ತಂಪು ಸಿಗುತ್ತೆ. ಮತ್ತು ದಾವರ ಅಂದರೆ ನೀರು ಕುಡಿಯುವುದು ಸ್ವಲ್ಪ ಕಡಿಮೆ, ಅಷ್ಟು ನೀರು ಇದರಲ್ಲಿ ದಾವರ ಕಡಿಮೆ ಮಾಡ್ತದೆ. ಇಂತಹ ಈ ಒಂದು ಪ್ರಕೃತಿ ಸಿಕ್ಕುವಂತಹ ಹಣ್ಣುಗಳನ್ನು ಸೇವನೆ ಮಾಡಬೇಕು ಸ್ನೇಹಿತರೆ. ಹಣ್ಣುಗಳು ಸೇವನೆ ಮಾಡಿ ಅದಕ್ಕೆ ನಾನಾ ರೀತಿಯ ಅದು ಇದು ಹಾಕಿಸೋದು ಬೇಡ, ಅಷ್ಟು ಚೆನ್ನಾಗಿರಲ್ಲ. ಕಾರಣ ಅದರಿಂದ ನಮಗೆ ತೊಂದರೆ ಆಗುತ್ತೆ. ಇದರಲ್ಲಿ ಅನೇಕ ರೀತಿಯ ಹಣ್ಣುಗಳಲ್ಲಿ ಕೆಲವು ರಸಾಯನಗಳಿರ್ತವೆ. ಆ ರಸಾಯನಗಳಿಗೆ ನೀವೇನಾದರೂ ಅದನ್ನು ಏನೋ ಪೌಡ್ರ್ ಹಾಕಿ ಸೇವನೆ ಮಾಡ್ತಾ ಬಂದರೆ ಅದೇನಾಗುತ್ತಂದರೆ ಆ ರಸಾಯನಗಳು ನಶಿಸಿ ಹೋಗ್ತವೆ. ಹೆಂಗಿದೆಯೋ ಹಂಗೆ ಯಥಾಸ್ಥಿತಿಯಲ್ಲಿ ನಾವು ಸೇವನೆ ಮಾಡ್ತಾ ಬಂದಾಗ ನಮಗೆ ತೊಂದರೆ ಇಲ್ಲ. ಅದು ಎಲ್ಲ ರಸಾಯನಗಳು ನಮಗೆ ದೊರೀತವೆ. ಆದ್ದರಿಂದ ಯಾವುದೇ ಅದಕ್ಕೆ ಕೆಲವರು ಜೇನುತುಪ್ಪ ಹಾಕ್ತಾರೆ, ಕೆಲವು ಸಾಲ್ಟ್ ಹಾಕ್ತಾರೆ, ಕೆಲವು ಪೆಪ್ಪರ್ ಪೌಡ್ರ್ ಹಾಕ್ತಾರೆ. ಇವ್ಯಾವುದೂ ಬೇಕಾಗಿಲ್ಲ. ಹಾಗೆ ಅದನ್ನು ಸೇವನೆ ಮಾಡಿ. ಮತ್ತು ಎಲ್ಲ ಸರಿ, ಆದರೆ ಕೊನೆಯಲ್ಲಿ ಇದನ್ನು ಎಸೆಯುತ್ತಾರೆ, ಬಿಸಾಕ್ತಾರೆ. ಆದರೆ ಇದರಲ್ಲಿರುವ ಅಂಶ ನಮಗೆ ಗೊತ್ತಿಲ್ಲ. ಇದರಲ್ಲಿ ಎಷ್ಟು ಅಂಶ ಅಂದರೆ ಅಷ್ಟಿಷ್ಟಲ್ಲ. ಎಂತಹ ಅಂಶ ಅಂದರೆ ವೀರ್ಯವನ್ನು ವೃದ್ಧಿಪಡಿಸುವ ಶಕ್ತಿ ಒಂದು ಸಿಪ್ಪೆಗಿದೆ. ನರಗಳ ಬಲಹೀನತೆ ಇದ್ದರೆ ಬಲವನ್ನು ಕೊಡುವ ಶಕ್ತಿ ಇದಕ್ಕಿದೆ. ಅಂದರೆ ಈ ಮೇಲೆ ಸಿಪ್ಪೆಯನ್ನು ತೆಗೆದು ಇದನ್ನು ಚಟ್ನಿ ರೂಪ ಅಥವಾ ಹಾಗೆ ಸೇವನೆ ಮಾಡ್ತಾ ಬಂದರೆ ಇದರಲ್ಲಿ ಅಷ್ಟು ಶಕ್ತಿ ಇದೆ ಸ್ನೇಹಿತರೆ. ನರಗಳ ದೌರ್ಬಲ್ಯಕ್ಕೆ ಶಕ್ತಿ ನೀಡುವಂಥದ್ದು ಈ ಒಂದು ಕಲ್ಲಂಗಡಿ ಸಿಪ್ಪೆ. ನರನಾಡಿಗಳು ಎಲ್ಲೆಲ್ಲಿ ಬಲಹೀನತೆ ಇದೆಯೋ, ಎಲ್ಲೆಲ್ಲಿ ಕೆಲಸ ಮಾಡಲ್ವೋ ಅಲ್ಲಿ ಆ ಒಂದು ರಕ್ತ ಸಂಚಲನ ಚೆನ್ನಾಗಿ ಮಾಡಿ ವೃದ್ಧಿಪಡಿಸಿ ಅದನ್ನು ಆಕ್ಟಿವೇಟ್ ಮಾಡ್ತದೆ, ವೀರ್ಯವನ್ನು ವೃದ್ಧಿಪಡಿಸ್ತದೆ. ಅಷ್ಟು ಶಕ್ತಿ ಈ ಒಂದು ಕಲ್ಲಂಗಡಿ ಸಿಪ್ಪೆಗಿದೆ ಸ್ನೇಹಿತರೆ. ಇದನ್ನು ತಿಂದು ಬಿಸಾಕಬೇಡಿ. ಮತ್ತೆ ಇದನ್ನು ಸೇವನೆ ಮಾಡೋದ್ರಿಂದ ನಮಗೆಷ್ಟು ಅನುಕೂಲಗಳು ಜಾಸ್ತಿ ಇದೆ. ನಮಸ್ಕಾರ. ಇದನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ.